ಡಿಕೆ ಶಿವಕುಮಾರ್ ಅವರು ಇಂದು ಅಥವಾ ನಾಳೆ ದೆಹಲಿಗೆ ದೌಡಾಯಿಸಲಿದ್ದಾರೆ. ಆರ್ಸಿಬಿ ವಿಜಯೋತ್ಸವ ಅದಾದ ನಂತರದಲ್ಲಾದ ಅವಘಡ ಎಲ್ಲದರ ಬಗ್ಗೆ ಹೈಕಮಾಂಡ್ನ ಭೇಟಿಯಾಗಿ ಅದರ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ದೆಹಲಿಯತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಪ್ರಯಾಣ ಬೆಳೆಸಲಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ದೆಹಲಿಗೆ ತೆರಳಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಾಲ್ತುಳಿತ ಪ್ರಕರಣದ ಬಗ್ಗೆ ವರದಿ ನೀಡೋಕೆ ದೆಹಲಿಯತ್ತ ತೆರಳುತ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ದೆಹಲಿಗೆ ತೆರಳುತ್ತಿದ್ದಾರೆ. ಕೇವಲ ಈ ಆರ್ಸಿಬಿ ವಿಜಯೋತ್ಸವದಲ್ಲಿ ಆದಂತಹ ಈ ಕಾಲ್ತುಳಿತ, ಸಾವು ನೋವು ಇದರ ವರದಿಯನ್ನು ನೀಡೋದಷ್ಟೇನಾ, ಅಥವಾ ಇದೀಗ ನೇರವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿಯೂ ಕೂಡ ಒಂದು ಜನಾಕ್ರೋಶ ಇದೆ, ವಿರೋಧ ಪಕ್ಷಗಳು ಕೂಡ ಮುಗಿಬೀಳ್ತಾ ಇವೆ. ಹೀಗಾಗಿ ಹೈಕಮಾಂಡ್ ನಾಯಕರ ಬಳಿಯಲ್ಲಿ ಒಂದು ಆಂಟಿಸಿಪೇಟರಿ ಬೇಲ್ ತರೋ ಪ್ರಯತ್ನ ಕೂಡ ಏನಾದರೂ ಮಾಡುವ ಸಾಧ್ಯತೆ ಇದೆಯಾ ಡಿಕೆ ಶಿವಕುಮಾರ್ ಅವರು? ಖಂಡಿತವಾಗ್ಲು ಈ ಒಂದು ಕಾಲ್ತುಳಿತ ಪ್ರಕರಣ ಏನಿದೆ, ಸೊ ಈ ವಿಚಾರಕ್ಕೆ ಹೈಕಮಾಂಡ್ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಗಂಭೀರವಾಗಿ ತೆಗೆದುಕೊಂಡಿದೆ ಮತ್ತು ಆ ರಾಜ್ಯದ ನಾಯಕರ ಒಂದು ನಡೆ ಏನಿದೆ, ನಡೆಗೆ ಬಹಳಷ್ಟು ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಘಟನೆ ನಡೆದ ಬಳಿಕ ಏನೆಲ್ಲ ಆಯ್ತು, ಮುಖ್ಯಮಂತ್ರಿಗಳ ಮೇಲೆ ಇರ್ತಕ್ಕಂಥ ಅಪವಾದ ಆಗ್ಲಿ ಅಥವಾ ಉಪಮುಖ್ಯಮಂತ್ರಿಗಳ ಮೇಲಿರ್ತಕ್ಕಂಥ ಅಪವಾದ, ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ಒಂದ್ ಕಡೆ ಮುಖ್ಯಮಂತ್ರಿಗಳು ದೋಸೆ ತಿನ್ನಕ್ ಹೋಗಿದ್ರು ಅನ್ನೋಂತ ಆರೋಪ, ಮತ್ತೊಂದ್ ಕಡೆ ಕಪ್ ಹಿಡಿದು ಮುತ್ಕೊಟ್ಟು ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಡಿಸಿಎಂ ಹೋಗಿದ್ರು ಅನ್ನೋಂಥದ್ದು. ಸೊ ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಹೋಗಿತ್ತು. ಅಂದ್ರೆ ನಿಮ್ಮ ಇಂಟೆಲಿಜೆನ್ಸ್ ಯಾವ ರೀತಿ ಫೇಲ್ಯೂರ್ ಆಯ್ತು, ಇಷ್ಟೆಲ್ಲಾ ಘಟನೆ ನಡೆದ ಬಳಿಕ ನೀವು ಆರಾಮಾಗಿದ್ರಿ ಅನ್ನೋಂಥದ್ದು ಬಗ್ಗೆ ಬಹಳ ತೀವ್ರ ಆಕ್ರೋಶವನ್ನ ಹೈಕಮಾಂಡ್ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿ ಡಿಕೆ ಶಿವಕುಮಾರ್ ಒಂದಷ್ಟು ವರದಿಯನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂತ ಕನಸನ್ನ ಹೊತ್ಕೊಂಡಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾದಂತ ಘಟನೆಗಳಲ್ಲಿ ನೇರವಾಗಿ ಪಾಲಾಗಿದ್ದಂಥದ್ದು ಒಂದು ಕಡೆ ಹೈಕಮಾಂಡ್ ಅಸಮಾಧಾನ ಇದೆ. ಸೊ ಹೀಗಾಗಿ ಇಡೀ ಘಟನೆ ಯಾವ ರೀತಿ ಆಯ್ತು ಮತ್ತು ತಮಗೆ ಯಾಕೆ ಮಾಹಿತಿ ಬರ್ಲಿಲ್ಲ ಅನ್ನುವಂತ ಒಂದಷ್ಟು ವರದಿಯನ್ನ ಕೊಡ್ಲಿಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಲಿ ಕೆಪಿಸಿಸಿ ಅಧ್ಯಕ್ಷರು ಆಗಿ ಕೂಡ ಹೈಕಮಾಂಡ್ ಭೇಟಿಗೆ ಇವತ್ತು ರಾತ್ರಿ ಅಥವಾ ನಾಳೆ ದೆಹಲಿಗೆ ತೆರಳ್ತಾ ಇರ್ತಕ್ಕಂಥದ್ದು. ಬಹುತೇಕ ನಾಳೆ ಹೈಕಮಾಂಡ್ ಭೇಟಿಗೆ ಏನು ಟೈಮ್ ಅನ್ನ ಸಿಕ್ಕಿರ್ತಕ್ಕಂಥದ್ದು. ಸೊ ಹೀಗಾಗಿ ಘಟನೆ ನಡೆದಂತ ಸಂದರ್ಭದಲ್ಲಿ ಏನಾಯ್ತು, ಅದಾದ ಬಳಿಕ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣ ಒಂದು ವರದಿಯನ್ನ ಕೊಡ್ಲಿಕ್ಕೆ ಡಿಸಿಎಂ ಹೋಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ಈಗಾಗಲೇ ಹೊಣೆಯನ್ನ ಮಾಡಿ ಯಾರ ಮೇಲೆ ಕ್ರಮವನ್ನ ತೆಗೆದುಕೋಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಸೊ ಯಾಕಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಘಟನೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಪೆಟ್ಟನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ವರದಿಯನ್ನು ಕೊಟ್ಟ ಬಳಿಕ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ತೀವ್ರ ಕುತೂಹಲ ಇರತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಡಿಕೆ ಶಿವಕುಮಾರ್ ಅವರು ಇಂದು ಅಥವಾ ನಾಳೆ ದೆಹಲಿಗೆ ದೌಡಾಯಿಸಲಿದ್ದಾರೆ. ಆರ್ಸಿಬಿ ವಿಜಯೋತ್ಸವ ಅದಾದ ನಂತರದಲ್ಲಾದ ಅವಘಡ ಎಲ್ಲದರ ಬಗ್ಗೆ ಹೈಕಮಾಂಡ್ನ ಭೇಟಿಯಾಗಿ ಅದರ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ದೆಹಲಿಯತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಪ್ರಯಾಣ ಬೆಳೆಸಲಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ದೆಹಲಿಗೆ ತೆರಳಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಾಲ್ತುಳಿತ ಪ್ರಕರಣದ ಬಗ್ಗೆ ವರದಿ ನೀಡೋಕೆ ದೆಹಲಿಯತ್ತ ತೆರಳುತ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ದೆಹಲಿಗೆ ತೆರಳುತ್ತಿದ್ದಾರೆ. ಕೇವಲ ಈ ಆರ್ಸಿಬಿ ವಿಜಯೋತ್ಸವದಲ್ಲಿ ಆದಂತಹ ಈ ಕಾಲ್ತುಳಿತ, ಸಾವು ನೋವು ಇದರ ವರದಿಯನ್ನು ನೀಡೋದಷ್ಟೇನಾ, ಅಥವಾ ಇದೀಗ ನೇರವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿಯೂ ಕೂಡ ಒಂದು ಜನಾಕ್ರೋಶ ಇದೆ, ವಿರೋಧ ಪಕ್ಷಗಳು ಕೂಡ ಮುಗಿಬೀಳ್ತಾ ಇವೆ. ಹೀಗಾಗಿ ಹೈಕಮಾಂಡ್ ನಾಯಕರ ಬಳಿಯಲ್ಲಿ ಒಂದು ಆಂಟಿಸಿಪೇಟರಿ ಬೇಲ್ ತರೋ ಪ್ರಯತ್ನ ಕೂಡ ಏನಾದರೂ ಮಾಡುವ ಸಾಧ್ಯತೆ ಇದೆಯಾ ಡಿಕೆ ಶಿವಕುಮಾರ್ ಅವರು? ಖಂಡಿತವಾಗ್ಲು ಈ ಒಂದು ಕಾಲ್ತುಳಿತ ಪ್ರಕರಣ ಏನಿದೆ, ಸೊ ಈ ವಿಚಾರಕ್ಕೆ ಹೈಕಮಾಂಡ್ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಗಂಭೀರವಾಗಿ ತೆಗೆದುಕೊಂಡಿದೆ ಮತ್ತು ಆ ರಾಜ್ಯದ ನಾಯಕರ ಒಂದು ನಡೆ ಏನಿದೆ, ನಡೆಗೆ ಬಹಳಷ್ಟು ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಘಟನೆ ನಡೆದ ಬಳಿಕ ಏನೆಲ್ಲ ಆಯ್ತು, ಮುಖ್ಯಮಂತ್ರಿಗಳ ಮೇಲೆ ಇರ್ತಕ್ಕಂಥ ಅಪವಾದ ಆಗ್ಲಿ ಅಥವಾ
ಉಪಮುಖ್ಯಮಂತ್ರಿಗಳ ಮೇಲಿರ್ತಕ್ಕಂಥ ಅಪವಾದ ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ಒಂದ್ ಕಡೆ ಮುಖ್ಯಮಂತ್ರಿಗಳು ದೋಸೆ ತಿನ್ನಕ್ ಹೋಗಿದ್ರು ಅನ್ನೋಂತ ಆರೋಪ, ಮತ್ತೊಂದ್ ಕಡೆ ಕಪ್ ಹಿಡಿದು ಮುತ್ಕೊಟ್ಟು ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ DCM ಹೋಗಿದ್ರು ಅನ್ನುವಂಥದ್ದು. ಸೊ ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಹೋಗಿತ್ತು. ಅಂದ್ರೆ ನಿಮ್ಮ ಇಂಟೆಲಿಜೆನ್ಸ್ ಯಾವ ರೀತಿ ಫೇಲ್ಯೂರ್ ಆಯ್ತು, ಇಷ್ಟೆಲ್ಲಾ ಘಟನೆ ನಡೆದ ಬಳಿಕ ನೀವು ಆರಾಮಾಗಿದ್ರಿ ಅನ್ನುವಂಥದ್ದು ಬಗ್ಗೆ ಬಹಳ ತೀವ್ರ ಆಕ್ರೋಶವನ್ನ ಹೈಕಮಾಂಡ್ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿ DK ಶಿವಕುಮಾರ್ ಒಂದಷ್ಟು ವರದಿಯನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂತ ಕನಸನ್ನ ಹೊತ್ಕೊಂಡಿರ್ತಕ್ಕಂಥ DCM DK ಶಿವಕುಮಾರ್ ಅವರು ಈ ರೀತಿಯಾದಂತ ಘಟನೆಗಳಲ್ಲಿ ನೇರವಾಗಿ ಪಾಲಾಗಿದ್ದಂಥದ್ದು ಒಂದು ಕಡೆ ಹೈಕಮಾಂಡ್ ಅಸಮಾಧಾನ ಇದೆ. ಸೊ ಹಾಗಾಗಿ ಇಡೀ ಘಟನೆ ಯಾವ ರೀತಿ ಆಯ್ತು ಮತ್ತು ತಮಗೆ ಯಾಕೆ ಮಾಹಿತಿ ಬರ್ಲಿಲ್ಲ ಅನ್ನುವಂತ ಒಂದಷ್ಟು ವರದಿಯನ್ನ ಕೊಡ್ಲಿಕ್ಕೆ ಈಗ DCM DK ಶಿವಕುಮಾರ್ ಜೊತೆಲಿ ಕೆಪಿಸಿಸಿ ಅಧ್ಯಕ್ಷರು ಆಗಿ ಕೂಡ ಹೈಕಮಾಂಡ್ ಭೇಟಿಗೆ ಇವತ್ತು ರಾತ್ರಿ ಅಥವಾ ನಾಳೆ ದೆಹಲಿಗೆ ತೆರಳ್ತಾ ಇರ್ತಕ್ಕಂಥದ್ದು. ಬಹುತೇಕ ನಾಳೆ ಹೈಕಮಾಂಡ್ ಭೇಟಿಗೆ ಏನು ಟೈಮ್ ಅನ್ನ ಸಿಕ್ಕಿರ್ತಕ್ಕಂಥದ್ದು. ಸೊ ಹೀಗಾಗಿ ಘಟನೆ ನಡೆದಂತ ಸಂದರ್ಭದಲ್ಲಿ ಏನಾಯ್ತು, ಅದಾದ ಬಳಿಕ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣ ಒಂದು ವರದಿಯನ್ನ ಕೊಡ್ಲಿಕ್ಕೆ DCM ಹೋಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ಈಗಾಗಲೇ ಹೊಣೆಯನ್ನ ಮಾಡಿ ಯಾರ ಮೇಲೆ ಕ್ರಮವನ್ನ ತೆಗೆದುಕೋಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಸೊ ಯಾಕಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಘಟನೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಪೆಟ್ಟನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ವರದಿಯನ್ನು ಕೊಟ್ಟ ಬಳಿಕ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ತೀವ್ರ ಕುತೂಹಲ ಇರತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. DK ಶಿವಕುಮಾರ್ ಅವರು ಇಂದು ಅಥವಾ ನಾಳೆ ದೆಹಲಿಗೆ ದೌಡಾಯಿಸಲಿದ್ದಾರೆ. RCB ವಿಜಯೋತ್ಸವ ಅದಾದ ನಂತರದಲ್ಲಾದ ಅವಘಡ ಎಲ್ಲದರ ಬಗ್ಗೆ ಹೈಕಮಾಂಡ್ನ ಭೇಟಿಯಾಗಿ ಅದರ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ದೆಹಲಿಯತ್ತ DCM DK ಶಿವಕುಮಾರ್ ಈಗ ಪ್ರಯಾಣ ಬೆಳೆಸಲಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ದೆಹಲಿಗೆ ತೆರಳಲಿದ್ದಾರೆ ಎನ್ನುವ ಮಾಹಿತಿ ಇದೆ. ಕಾಲ್ತುಳಿತ ಪ್ರಕರಣದ ಬಗ್ಗೆ ವರದಿ ನೀಡೋಕೆ ದೆಹಲಿಯತ್ತ ತೆರಳುತ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ DCM DK ಶಿವಕುಮಾರ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ದೆಹಲಿಗೆ ತೆರಳುತ್ತಿದ್ದಾರೆ. ಕೇವಲ ಈ RCB ವಿಜಯೋತ್ಸವದಲ್ಲಿ ಆದಂತಹ ಈ ಕಾಲ್ತುಳಿತ, ಸಾವು ನೋವು ಇದರ ವರದಿಯನ್ನು ನೀಡೋದಷ್ಟೇನಾ, ಅಥವಾ ಇದೀಗ ನೇರವಾಗಿ DK ಶಿವಕುಮಾರ್ ಅವರ ವಿರುದ್ಧವಾಗಿಯೂ ಕೂಡ ಒಂದು ಜನಾಕ್ರೋಶ ಇದೆ, ವಿರೋಧ ಪಕ್ಷಗಳು ಕೂಡ ಮುಗಿಬೀಳ್ತಾ ಇವೆ. ಹೀಗಾಗಿ ಹೈಕಮಾಂಡ್ ನಾಯಕರ ಬಳಿಯಲ್ಲಿ ಒಂದು ಆಂಟಿಸಿಪೇಟರಿ ಬೇಲ್ ತರೋ ಪ್ರಯತ್ನ ಕೂಡ ಏನಾದರೂ ಮಾಡುವ ಸಾಧ್ಯತೆ ಇದೆಯಾ DK ಶಿವಕುಮಾರ್ ಅವರು? ಖಂಡಿತವಾಗ್ಲು ಈ ಒಂದು ಕಾಲ್ತುಳಿತ ಪ್ರಕರಣ ಏನಿದೆ, ಸೊ ಈ ವಿಚಾರಕ್ಕೆ ಹೈಕಮಾಂಡ್ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಗಂಭೀರವಾಗಿ ತೆಗೆದುಕೊಂಡಿದೆ ಮತ್ತು ಆ ರಾಜ್ಯದ ನಾಯಕರ ಒಂದು ನಡೆ ಏನಿದೆ, ನಡೆಗೆ ಬಹಳಷ್ಟು ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಘಟನೆ ನಡೆದ ಬಳಿಕ ಏನೆಲ್ಲ ಆಯ್ತು, ಮುಖ್ಯಮಂತ್ರಿಗಳ ಮೇಲೆ ಇರ್ತಕ್ಕಂಥ ಅಪವಾದ ಆಗ್ಲಿ ಅಥವಾ ಉಪಮುಖ್ಯಮಂತ್ರಿಗಳ ಮೇಲಿರ್ತಕ್ಕಂಥ ಅಪವಾದ ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ಒಂದ್ ಕಡೆ ಮುಖ್ಯಮಂತ್ರಿಗಳು ದೋಸೆ ತಿನ್ನಕ್ ಹೋಗಿದ್ರು ಅನ್ನೋಂತ ಆರೋಪ, ಮತ್ತೊಂದ್ ಕಡೆ ಕಪ್ ಹಿಡಿದು ಮುತ್ಕೊಟ್ಟು ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ DCM ಹೋಗಿದ್ರು ಅನ್ನುವಂಥದ್ದು. ಸೊ ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಹೋಗಿತ್ತು. ಅಂದ್ರೆ ನಿಮ್ಮ ಇಂಟೆಲಿಜೆನ್ಸ್ ಯಾವ ರೀತಿ ಫೇಲ್ಯೂರ್ ಆಯ್ತು, ಇಷ್ಟೆಲ್ಲಾ ಘಟನೆ ನಡೆದ ಬಳಿಕ ನೀವು ಆರಾಮಾಗಿದ್ರಿ ಅನ್ನುವಂಥದ್ದು ಬಗ್ಗೆ ಬಹಳ ತೀವ್ರ ಆಕ್ರೋಶವನ್ನ ಹೈಕಮಾಂಡ್ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿ DK ಶಿವಕುಮಾರ್ ಒಂದಷ್ಟು ವರದಿಯನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂತ ಕನಸನ್ನ ಹೊತ್ಕೊಂಡಿರ್ತಕ್ಕಂಥ DCM DK ಶಿವಕುಮಾರ್ ಅವರು ಈ ರೀತಿಯಾದಂತ ಘಟನೆಗಳಲ್ಲಿ ನೇರವಾಗಿ ಪಾಲಾಗಿದ್ದಂಥದ್ದು ಒಂದು ಕಡೆ ಹೈಕಮಾಂಡ್ ಅಸಮಾಧಾನ ಇದೆ. ಸೊ ಹಾಗಾಗಿ ಇಡೀ ಘಟನೆ ಯಾವ ರೀತಿ ಆಯ್ತು ಮತ್ತು ತಮಗೆ ಯಾಕೆ ಮಾಹಿತಿ ಬರ್ಲಿಲ್ಲ ಅನ್ನುವಂತ ಒಂದಷ್ಟು ವರದಿಯನ್ನ ಕೊಡ್ಲಿಕ್ಕೆ ಈಗ DCM DK ಶಿವಕುಮಾರ್ ಜೊತೆಲಿ ಕೆಪಿಸಿಸಿ ಅಧ್ಯಕ್ಷರು ಆಗಿ ಕೂಡ ಹೈಕಮಾಂಡ್ ಭೇಟಿಗೆ ಇವತ್ತು ರಾತ್ರಿ ಅಥವಾ ನಾಳೆ ದೆಹಲಿಗೆ ತೆರಳ್ತಾ ಇರ್ತಕ್ಕಂಥದ್ದು. ಬಹುತೇಕ ನಾಳೆ ಹೈಕಮಾಂಡ್ ಭೇಟಿಗೆ ಏನು ಟೈಮ್ ಅನ್ನ ಸಿಕ್ಕಿರ್ತಕ್ಕಂಥದ್ದು. ಸೊ ಹೀಗಾಗಿ ಘಟನೆ ನಡೆದಂತ ಸಂದರ್ಭದಲ್ಲಿ ಏನಾಯ್ತು, ಅದಾದ ಬಳಿಕ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣ ಒಂದು ವರದಿಯನ್ನ ಕೊಡ್ಲಿಕ್ಕೆ DCM ಹೋಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ಈಗಾಗಲೇ ಹೊಣೆಯನ್ನ ಮಾಡಿ ಯಾರ ಮೇಲೆ ಕ್ರಮವನ್ನ ತೆಗೆದುಕೋಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಸೊ ಯಾಕಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಘಟನೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಪೆಟ್ಟನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ವರದಿಯನ್ನು ಕೊಟ್ಟ ಬಳಿಕ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ತೀವ್ರ ಕುತೂಹಲ ಇರತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ.